ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಖಾರ ಮೆಣಸಿನ್ಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆಗೆ ದಪ್ಪ ಮೆಣಸಿನ್ಕಾಯಿ ಮತ್ತು ಎಣ್ಣೆ ಹಾಕಿ ಫ್ರೈ ಮಾಡಬೇಕು, ಸ್ವಲ್ಪ ಕೆಂಪಗಾಗೋ ಥರ. ಆಮೇಲೆ ರೂಪಕ್ಕೆ ಶೇಂಗಾ ಬೀಜ ಒಂದು ಬಟ್ಲು, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಬಿಟ್ಕೋಬೇಕು. ಆಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ರುಬ್ಬಿಟ್ಟಿರುವಂಥ ಮೆಣಸಿನ್ಕಾಯಿನ ಹಾಕಿ ಒಂದು ರೌಂಡು ನುಣ್ಣಗೆ ಮಾಡ್ಕೋಬಾರ್ದು, ತರಿಯಾಗಿ ಮಾಡ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. 2 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಟೊಮಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ಆಮೇಲೆ ರುಬ್ಬಿಟ್ಟಿರುವಂಥ ಕಾಯಿ, ಶೇಂಗಾ ಮಸಾಲೆನ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು, ನೀರು ಹಾಕಬಾರ್ದು. ಒಂದು 2 ನಿಮಿಷ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ದಪ್ಪ ಮೆಣಸಿನ್ಕಾಯಿ ಖಾರ ಇರೋದರಿಂದ ಇದಕ್ಕೆ ಖಾರನ ಹಾಕಬಾರ್ದು, ಉಪ್ಪು ಮತ್ತು ಅರಿಶಿನ ಮಾತ್ರ ಹಾಕಬೇಕು. ಆಮೇಲೆ ತರಿಯಾಗಿ ರುಬ್ಬಿಟ್ಟಿರುವಂಥ ಮೆಣಸಿನ್ಕಾಯಿನ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಒಂದು ಸಣ್ಣ ಉರಿಲಿ ಒಂದು 5 ನಿಮಿಷ ಬೇಯಕ್ಕಿಟ್ಬಿಡಬೇಕು. ಇದನ್ನು ನಾವು ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪಲ್ಯ ಹಾಕ್ಕೊಂಡು ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಖಾರನೂ ಆಗಲ್ಲ ಜಾಸ್ತಿ. ಹಾಗೇನಾದರೂ ಖಾರ ಅನಿಸಿದರೆ ನೀವು ಮೊಸರೊಟ್ಟಿಗೆ ಹಾಕ್ಕೊಂಡು ರೊಟ್ಟಿ ಜೊತೆ ತಿನ್ಬೋದು. ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಬಿಟ್ರೆ ಈ ಥರ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡ್ರೆ ಪಲ್ಯ ಬೆಂದಿದೆ ಅಂತ, ರೆಡಿಯಾಗಿದೆ ಅಂತ. ಇವಾಗ ಇದನ್ನು ನಾನು ಜೋಳದ ರೊಟ್ಟಿಯೊಟ್ಟಿಗೆ ಸರ್ವ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.